ಹಾಯ್ ಆಲ್. ಇವತ್ತು ಸ್ವೀಟ್ ಕಾರ್ನಿಂದ ಇನ್ಸ್ಟೆಂಟಾಗಿ ಒಂದು ಸ್ಟೀಮ್ ಇಡ್ಲಿ ಮಾಡೋದು ನೋಡೋಣ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ 1.5 ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಶುಂಠಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸು, ಇಲ್ಲಿ ಮೊಸರು ತೊಗೊಂಡಿದ್ದೀನಿ. ಉಪ್ಪಿಟ್ಟಿನ ರವೆ 1 ಕಪ್ಪು, ಅಕ್ಕಿ ಹಿಟ್ಟು 1 ಕಪ್ಪು. ಇಲ್ಲಿ ಒಂದು ಬೌಲಿಗೆ ಫಸ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. 150 ಗ್ರಾಮ್ಸ್ ಇದೆ. ಎರಡು ಈಕ್ವಲಾಗಿ ತೊಗೊಂಡಿದ್ದೀನಿ. ಉಪ್ಪಿಟ್ಟಿನ ರವೆ ಹುರಿದಿದ್ರೂ ಪರವಾಗಿಲ್ಲ, ಹುರಿದಲ್ಲೇ ಇದ್ದರೂ ಪರವಾಗಿಲ್ಲ. ಈ ಎಲೆಗಳನ್ನ ಬಿಸಾಕೋದು ಬೇಡ, ಜೋಳದ ಎಲೆಗಳಿದು. ಇದನ್ನು ಹಾಗೆ ಇಟ್ಟು ಇದರಲ್ಲಿ ಸ್ಟೀಮ್ ಮಾಡೋಣ. ಈಗ ಬಿಡಿಸಿರೋ ಜೋಳನ ತರ್ತರಿಯಾಗಿ ಪಲ್ಸ್ ಮೋಡಲ್ಲಿ ಹಾಕ್ಕೊಂಡು ತೊಗೊಂಬಂದಿದ್ದೀನಿ. ಶುಂಠಿ ತುರಿ ಹಾಕ್ತಾಯಿದ್ದೀನಿ. ಹೆಚ್ಚಿಟ್ಕೊಂಡಿರೋ ತರಕಾರಿಗಳು ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ನ ಚೆನ್ನಾಗಿ ತೊಳೆದು ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದ್ವಲ್ಲ ಮಿಶ್ರಣಕ್ಕೆ. ಈಗ ನಾನು ಖಾರಕ್ಕೆ ಹಸಿರುಮೆಣಸಿನ್ಕಾಯಿ ಹಾಕ್ಕೋಬೋದು, ನಾನು ಹಾಕಲ್ಲ, ಮಕ್ಕಳು ತಿನ್ನಲ್ಲ ಅಂತ. ಜೀರಿಗೆ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ. ಉಪ್ಪು ಮತ್ತು ಎಣ್ಣೆ ಸ್ಕಿಪ್ ಆಗಿದೆ ಇದರಲ್ಲಿ. ಎಣ್ಣೆ ಅಥವಾ ತುಪ್ಪ 4 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಮೊಸರು ಹಾಕಿದ್ದೀನಿ. ಮೊಸರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಹದ ನೋಡಿ, ರೊಟ್ಟಿ ಹಿಟ್ಟಿನ ಹದ ಇರಬೇಕು. ತುಂಬ ನೀರು ಮಾಡ್ಕೋಬೇಡಿ. ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ನಿಮಗೆ 1/4 ಲೋಟದಷ್ಟು ನೀರು ಹಾಕ್ಕೋಬೋದು ಅಷ್ಟೇ. ಸ್ವೀಟ್ ಕಾರ್ನಲ್ಲೇ ನೀರಿನಂಶ ಮೊಸರು ಹಾಕಿರೋದ್ರಿಂದ ಅದು ತುಂಬ ನೀರು ಹಾಕಿಬಿಟ್ರೆ ಚೆನ್ನಾಗಾಗಲ್ಲ. ನೋಡಿ, ಈ ಥರ ಎಲೆಲಿ ಇಟ್ಬಿಟ್ಟು ತೆಳ್ಳಗೆ ಹರಡಿ ಆ ಸ್ವೀಟ್ ಕಾರ್ನ್ ಎಲೆಲೆ ಮಡಿಸಿ ಸ್ಟೀಮ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ನಾನು ತೋರಿಸ್ತೀನಿ ನೋಡಿ ಇವಾಗ. ಆ ಮಿಶ್ರಣನ ಚೆನ್ನಾಗಿ ಕಲಸಿ 15 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಬೇಕು. ಇಲ್ಲ ಅಂದರೆ ನೀವು ಸೋಡಾ ಹಾಕಿಬಿಟ್ಟು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ನಾನಿವತ್ತು ಸೋಡಾ ಹಾಕಿಲ್ಲ, 15 ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ದೆ. ಈಗ ಮಡಿಸಿ ಸ್ಟೀಮರಲ್ಲಿ ಇಟ್ಕೊಳ್ಳೋಣ. ಬೇಗ ಈಸಿಯಾಗುತ್ತೆ, ಕ್ವಿಕ್ಕಾಗಿ ಮಾಡ್ಬೋದು. ನೋಡಿ, ಈಗೆಲ್ಲ ಎಲೆನೂ ಫೋಲ್ಡ್ ಮಾಡಿ ಹಿಂಗೆ ಮಡಿಸಿಟ್ಟಿದ್ದೀನಿ. ಎಲೆಗೂ ಎಣ್ಣೆ ಹಚ್ಚೋದು ಬೇಡ. ನೀವು ಸ್ಟೀಮರ್ ತಟ್ಟೆಗೆ ಹಚ್ಕೊಂಡ್ರೆ ಸಾಕು, ತುಪ್ಪ ಅಥವಾ ಎಣ್ಣೆ. ಹಿಂಗೆ ಫೋಲ್ಡ್ ಮಾಡಿ ಇಟ್ಬಿಟ್ಟು 15 ನಿಮಿಷ ಇಡ್ಲಿ ಬೇಯಿಸ್ಕೊತಿರಲ್ಲ ಅದೇ ಥರ 15 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಳ್ಳೋಣ. ನೋಡಿ, ರೆಡಿ ಇದೆ. ಗಮ್ಮಂತ ಇದೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ತರಕಾರಿ ಎಲ್ಲ ಇರೋದ್ರಿಂದ ಹೆಲ್ತಿಗೆ ಒಳ್ಳೆಯದು. ಮಕ್ಕಳಿಗೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಏನು ಚೆನ್ನಾಗಿ ಬಂದಿದೆ, ಚೂರು ಕೈಗಂಟ್ತಾ ಇಲ್ಲ. ಸ್ವೀಟ್ ಕಾರ್ನ್ ಸ್ಟೀಮ್ ಇಡ್ಲಿ ರೆಡಿ ಇದೆ.